ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನದ ಪುಟ್ಟ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಇವತ್ತು ನನ್ನ ಡೇ ಬೆಳಗ್ಗೆನೇ ಶುರುವಾಯಿತು. ಬೆಳಗ್ಗೆನೇ ನಾನು ಒಂದು ಸ್ಟ್ರಾಂಗ್ ಥಾಟಿಂದ ಇದ್ದೆ, ಯಾವುದೇ ಕಾರಣಕ್ಕೂ ಬ್ರೇಕ್ ಡೌನ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಯಾಕೆ ಅಂತ ಹೇಳಿದ್ರೆ, ಇವತ್ತು ನನ್ನ ಪುಟ್ಟ ಕಂದಮ್ಮನಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಿತ್ತು. ಮೆಂಟಲಿ ನಾನು ಕೂಡ ಸ್ಟ್ರಾಂಗ್ ಆಗಿರಬೇಕಿತ್ತು. ಬಿಕಾಸ್ ವ್ಯಾಕ್ಸಿನೇಷನ್ ಹಾಕಾದ್ಮೇಲೆ ತುಂಬ ಜನ ತಾಯಂದಿರಿಗೆ ತುಂಬ ಕಷ್ಟ ಆಗುತ್ತೆ. ಇಡೀ ದಿವಸ ಮಲಗಲ್ಲ, ಹಾಲು ಕುಡಿಯೋದಿಲ್ಲ, ತುಂಬ ಕಷ್ಟ ಅಂತ ಅನಿಸುತ್ತೆ. ಸೊ ಅದು ವೀಕ್ ಡೇನಲ್ಲಿ ನಾನು ಹಾಕಿಸ್ತಿರೋದ್ರಿಂದ ನನಗಂತೂ ಅವನ್ನ ಮ್ಯಾನೇಜ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಮುದ್ದಾಗಿ ಬೆಳಗ್ಗೆನೇ ಆಟ ಆಡಿಕೊಂಡು ಎದ್ದಿದ್ದಾನೆ. ಇನ್ನು ಅವ್ರ ಪಪ್ಪಾಗೂ ಕೂಡ ಅದೇ ಜ್ವರ ಬರುತ್ತೇನೋ ಅಂತ ಹೇಳಿಬಿಟ್ಟು ಫುಲ್ ಅವನಿಗೆ ಪ್ಯಾಂಪರ್ ಮಾಡ್ತಾಯಿದ್ವಿ, ಒಂಥರ ಖುಷಿಯಾಗಿ ಇಟ್ಕೊಂಡಿದ್ವಿ ಅನ್ನೋ ಹೋಲ್ ಡೇ. ಇನ್ನು ರೆಡಿಯಾಗಿ ಆಫೀಸ್ಗೆ ಹೋಗಿ ಬಂದು ಅದಾದಮೇಲೆ ಇಂಜೆಕ್ಷನ್ಗೆ ಹೋಗಬೇಕಿತ್ತು, ವ್ಯಾಕ್ಸಿನೇಷನ್ಗೆ. ಸೊ 9 ಮಂತ್ ವ್ಯಾಕ್ಸಿನೇಷನ್ 9th ಮಂತ್ ಕಂಪ್ಲೀಟ್ ಆದಮೇಲೆ ಕೊಡುವಂಥದ್ದು. ಸೊ ಅದನ್ನು ಕೊಡಿಸೋದಕ್ಕೆ ಕರ್ಕೊಂಡು ಹೋಗಿದ್ದೀನಿ ನಾನಂತೂ. ನನಗಂತೂ ಅವನ್ನ ಇಟ್ಕೊಂಡು ಕೂರೋದೇ ಒಂಥರ ಹಾಟ್ ಸೀಟ್ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಮೊದಲಿಗೆ ಒಂದು ಸಿರಪ್ ಇತ್ತು, ಅದಂತೂ ಆರಾಮಾಗಿ ಅವ್ನು ಯಾವುದೇ ರೀತಿ ಕಿರಿಕಿರಿ ಮಾಡ್ದಲ್ಲೇ ತೊಗೊಂಡ. ಸೊ ಇನ್ನು ನೆಕ್ಸ್ಟ್ ಹಾಕ್ಸೋದಂಥದ್ದು 3 ಇಂಜೆಕ್ಷನ್ ಇರುತ್ತೆ 9 ಮಂತ್ಸಲ್ಲೂ. ಸೇಮ್ ಲೈಕ್ 3rd ಮಂತ್ 4th ಮಂತಲ್ಲಿ ಫಸ್ಟ್ ಮಂತು 3rd ಮಂತು ಹಾಗೆ 6th ಮಂತಲ್ಲಿ ಹೇಗಿರುತ್ತೋ ಅದೇ ರೀತಿ 9th ಮಂತ್ ಕೂಡ ಇಂಜೆಕ್ಷನ್ಸ್ 3 ಇಂಜೆಕ್ಷನ್ಸ್ ಇರುತ್ತೆ. ಅವನು ಸಿಕ್ಕಾಬಟ್ಟೆ ಹತ್ಬಿಟ್ಟ. ಬಟ್ ಆದರೆ ಸ್ವಲ್ಪ ಟೈಮ್ಗೆಲ್ಲ ಸುಮ್ಮನಾಗ್ಬಿಟ್ಟ, ಹಾಗೆ ಆಟ ಆಡಿಸಿದ ತಕ್ಷಣ. ಸೊ ತುಂಬ ಸ್ಟ್ರಾಂಗ್ ಬೇಬಿ ಅಂತ ಹೇಳಬೇಕು. ಸೊ ಈ ರೀತಿ ಮುದ್ದು ಕಂದ ಸಿಕ್ಕಿರೋದಕ್ಕೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಯಾವುದೇ ರೀತಿ ಹಠ ಮಾಡಲ್ಲ, ಆರಾಮಾಗಿ ನಮ್ಮ ಜೊತೆ ಪಾಪಗಿಂತ ಹೆಚ್ಚಾಗಿ ನಮ್ಮ ಫ್ರೆಂಡ್ ಥರನೇ ಅವನು ಒಬ್ಬನಾಗ್ಬಿಟ್ಟಿದ್ದಾನೆ. ಎಷ್ಟು ಜೋರಾಗಿ ಚುಚ್ತಾ ಇದ್ದಾರೆ, ಇದನ್ನು ನೋಡಿನೇ ನನಗೆ ತುಂಬ ದುಃಖ ಆಯಿತು. ಹೆಂಗೆ ತಡ್ಕೊಳ್ಳುತ್ತಪ್ಪ ಈ ಮುದ್ದು ಕಂದ ನೋವನ್ನ ಅಂತ ಹೇಳಿ. ಬಟ್ ಆದರೆ ಜಾಸ್ತಿ ಹೊತ್ತು ನೋವು ಅವನಿಗೆ ಇರಲಿಲ್ಲ, ಮನೆಗೆ ಬರೋಷ್ಟೊತ್ತಿಗೆ ಆರಾಮಾಗೋಗ್ಬಿಟ್ಟಿದ್ದ. ಆ್ಯಂಡ್ ಈ ಸತಿ ಅಂತೂ ಅವನಿಗೆ ಜ್ವರ ಕೂಡ ಬರಲಿಲ್ಲ. ಬೆಳಗ್ಗೆ ಎಲ್ಲ ನಾನು ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ದೆ, ಎಲ್ಲಿ ಜ್ವರ ಬರುತ್ತೋ, ಎಲ್ಲಿ ಮಗು ನರಳುತ್ತೋ ತುಂಬ ಅಂತ. ಬಟ್ ಅದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿಯೇ ಇದ್ದ. ಸೊ ಫೈನಲಿ 9th ಮಂತು ಇಂಜೆಕ್ಷನ್ ಆಯಿತು. ನಾನು ಆರಾಮು, ಪಾಪ ಕೂಡ ಆರಾಮು. ಮತ್ತೆ ಸಿಗ್ತೀನಿ ಮತ್ತೊಂದು ಮುಂದಿನ ಕಥೆಯಲ್ಲಿ.